ಸರಿಗೆ ಈಗ ಶುಕ್ರವಾರ ಸದನದಲ್ಲಿ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದೆ ರಾಜ್ಯ ಸರ್ಕಾರ. ಇದು ಬೆಳವಣಿಗೆಗಳು ಇಲ್ಲಿ ಏನಾಗಿದೆ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಬಿಡಿಸುವಂಥದ್ದು ಸ್ಟಾರ್ಟ್ ಆಗಿದೆ. ಮತ್ತು ಸಿದ್ದರಾಮಯ್ಯನವರು ಈಗ ಒಂದು 2-3 ತಿಂಗಳಿಂದ ಮತ್ತು ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ನಡುವೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಈಗ 2 ತಿಂಗಳಿಂದ ಇಶ್ಯೂಸ್ ಚಾಲು ಮಾಡಿದ್ರು. 8-9 ತಿಂಗಳ ಮೇಲೆ ಅದು ಸರ್ಕಾರ ಬಂದು 9-10 ತಿಂಗಳಾಯಿತು. ಈಗ ಸ್ಟಾರ್ಟ್ ಮಾಡಿದರು. ಮತ್ತು ಅಲ್ಲಿ ಹೋಗಿ ದಿಲ್ಲಿಯಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದರು. ಅಂದರೆ ಇದೆಲ್ಲ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇದೆ. ಬಟ್ ಜನ ಇದನ್ನು ನಂಬುವುದಿಲ್ಲ. ಈಗ ಮೋದಿಯವರ ನಾಯಕತ್ವ ಇದೆ ಮತ್ತು ಕಳೆದ 10 ವರ್ಷದಲ್ಲಿ ಒಂದು ಉತ್ತಮ ಸರ್ಕಾರ, ಗುಡ್ ಅಡ್ಮಿನಿಸ್ಟ್ರೇಷನ್ ಇವತ್ತು ನರೇಂದ್ರ ಮೋದಿಯಿಂದಾಗಿದೆ. ಮತ್ತು ಇತ್ತೀಚೆಗೆ ಒಂದು ಯಾವುದೋ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಂತು. ಅದರಲ್ಲಿ ಸಹಿತ ಇಡೀ ವರ್ಲ್ಡ್ನಲ್ಲಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದರೆ ಮೋರ್ ದೆನ್ 70% ವೋಟಿಂಗ್ ಅವ್ರಿಗಾಗಿದೆ. ಅಷ್ಟು ಇವತ್ತು ಜನಪ್ರಿಯತೆ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಅಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು, ಈಗ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದಲ್ಲಿ, ಅವರು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆದರು. ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಸ್ತಿತ್ವ ಉಳಿಸುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ ಈ ರೀತಿ ನಿರ್ಣಯಗಳನ್ನು ಪಾಸ್ ಮಾಡುವಂಥದ್ದು. ಮತ್ತು ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತೇನೋ ಅಸೆಂಬ್ಲಿಯಲ್ಲಿ ಯಾವುದೇ ಒಂದು ವಿಷಯ, ಯಾವುದೋ ಒಂದು ಬಿಲ್ ಬರಬೇಕಾದ್ರೆ, ಯಾವುದೋ ಒಂದು ಸಬ್ಜೆಕ್ಟ್ ಚರ್ಚೆ ಬರಬೇಕಂತಂದರೆ ಮೊದಲು ನೋಟಿಸ್ ಕೊಡಬೇಕಾಗ್ತದೆ. ಸರ್ಕಾರ ಪರವಾಗಿ ಏನಾದ್ರು ನಿರ್ಣಯ ತೊಗೋಬೇಕಾದ್ರೆ ಫಸ್ಟ್ ನೋಟಿಸ್ ಕೊಡಬೇಕು, ಸ್ಪೀಕರ್ ತಿಳಿಸ್ಬೇಕು. ಆಮೇಲೆ BSC ಮೀಟಿಂಗ್ ಅಂತಿದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಅದರಲ್ಲಿ ಮುಖ್ಯಮಂತ್ರಿ, ಪ್ರತಿಪಕ್ಷ ನಾಯಕರು ಮತ್ತು ಪ್ರಮುಖರು ಎಲ್ಲರೂ ಇರ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಯಾವ ರೀತಿ ನಡಿಬೇಕು ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಎಲ್ಲ ನಿರ್ಧಾರ ಆಗೋದು ಅಲ್ಲಿ. ಅಜೆಂಡಾದಲ್ಲಿ ಯಾವುದು ಬರಬೇಕು, ಯಾವುದು ಬೇಡ ಅನ್ನುವಂಥದ್ದು. ಇವತ್ತು ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕಂದ್ರೆ, ಬಿಲ್ ತರಬೇಕಂದ್ರೆ ಒಂದು 3-4 ದಿವಸ ಮುಂಚೆ ಅಡ್ವಾನ್ಸ್ ಅಂತ ತಿಳಿಸ್ಬೇಕಾಗ್ತದೆ. ಇಷ್ಟೆಲ್ಲ ಪ್ರೊಸೀಜರ್ ಇದ್ದರೂ ಇವತ್ತು ತಕ್ಷಣವೇ ಲಾ ಮಿನಿಸ್ಟ್ರಿ ಎದ್ದು ನಿಲ್ತಾರೆ, ಒಂದು ನಿರ್ಣಯನ ಮಂಡನೆ ಮಾಡ್ತಾರೆ, ಅದಕ್ಕೆ ಸ್ಪೀಕರ್ ಒಪ್ಪಿಗೆ ಕೊಡ್ತಾರೆ. ಅಂತಂದರೆ ಇದು ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಕೊಡ್ಲಿ ಈಟು ಅನ್ನುವಂಥ ಮಾತನ್ನು ಹೇಳ್ತೀನಿ. ಕೇವಲ ಒಂದು ಪ್ರಚಾರ ಮಾಡೋ ಸಲುವಾಗಿ ಕೇಂದ್ರದ ಬಗ್ಗೆ ಒಂದು ನೀವು ಕೇಂದ್ರದ ಬಗ್ಗೆ ಮಾತಾಡೋದಾದರೆ, ಇವತ್ತು ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭಾದಲ್ಲಿ ಇದ್ದಾರಲ್ಲ, ಅಲ್ಲಿ ಸುದೀರ್ಘವಾಗಿ ಮಾತಾಡ್ಬೋದು. ಅಲ್ಲಿ ತಾರತಮ್ಯ ಬಗ್ಗೆ ಅಲ್ಲಿ ಯಾಕೂ ಅಲ್ಲಿ ಧ್ವನಿ ಎತ್ತುವುದಿಲ್ಲ. ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು 40-50 ಜನ ಇದ್ದೀರಿ, ನೀವಾದರೂ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ. ಈ ತಾರತಮ್ಯ ಆಗಿದೆ, ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾ ಇಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ. ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು, ಇದು ಆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್, ಪಾರ್ಲಿಮೆಂಟರಿ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು. ಇದನ್ನು ಖಂಡಿಸ್ತಾ ಇದೆ. ಈ ತಾರತಮ್ಯ ಬಗ್ಗೆ ಶ್ವೇತಪತ್ರ ಹೊಡಿಸ್ತೀವಿ ಅಂತ ಹೇಳ್ತಾರೆ NDA. ಅಲ್ಲಿ ಹೊಡಿಸ್ಲಿಲ್ಲ. ನೋಡ್ರಿ, ಈಗ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಸಲ ಇಂಟರ್ವ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ, ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಆಗಿ ಇಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು. ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತಿದೆ ದೇಶದಲ್ಲಿ, ನೀತಿ ಆಯೋಗ ಅಂಥೇಳಿ. ಆ ನೀತಿ ಆಯೋಗದಲ್ಲಿ ಯಾರೋ ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು. ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಅಲ್ಲಿ ಅದಕ್ಕೆ ಮೆಂಬರ್ ಇರ್ತಾರೆ. ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ. ಬೇಸಿಕ್ಕಾಗಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ದಲ್ಲಾಗಲಿ ಮತ್ತೊಂದಲ್ಲ, ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನದ್ದು ಎಲ್ಲ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ. ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ? ಹಂಗಂದರೆ ಅಲ್ಲಿ ಯಾವಾಗ ಯಾವುದೋ ಸಂದರ್ಭದಲ್ಲಿ ಧ್ವನಿ ಎತ್ತಿರಲಿ ಇಲ್ಲ.